ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ಒಂದು ಬ್ಲಾಗ್ ಹಾಕ್ತಾಯಿದ್ದೀನಿ. ಅಫ್ಕೋರ್ಸ್ ಮೋರ್ ದೆನ್ 2 ವೀಕ್ಸ್ ಆಯಿತು ಗ್ಯಾಪ್ ಆಗಿ. ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಅದೇನೋ ಎಡಿಟ್ ಆಗೋಕ್ಕೆ ಆಗ್ತಿರಲಿಲ್ಲ. ಎಡಿಟ್ ಮಾಡೋಕ್ಕೆ ಶೂಟ್ ಮಾಡ್ಕೊತಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಊರಿಂದ ಅಪ್ಪ ಅಮ್ಮ ಬರ್ತಾಯಿದ್ರು. ಸೊ ಅವ್ನು ಪಿಕಪ್ ಮಾಡಿಕೊಂಡು ಚರಿಗೆ ಪುಲಿ ಹಾಕಿಸ್ಕೊಂಡು ಬಂದ್ವಿ. ಸೊ ಗೆಸ್ಟ್ ಮಾಡಿ ಯಾವಾಗಿಂದ ಹಳೆಯೋದು ಅಂತ ಗೊತ್ತಿಲ್ಲ. ಚೂರು ಹಾಕಿಸ್ಕೋ ಕುಡ್ದನಾ ಮುಂದಿನ ಇಲ್ಪ ನೇಲ್ ಪಾಲಿಶ್ ಐತೆ. ಇಲ್ಲಿ ಚೆನ್ನಾಗಿದಾ? ಟೇಸ್ಟಿ ಹಾಂ ಚೆನ್ನಾಗಿಲ್ವಾ? ಹ್ಯಾಂಗೆ ಮಾಡಬಾರ್ದು. ತುಂಬ ಓಲ್ಡ್ ವಿಡಿಯೋ ಅಂತಂದರು. ಸ್ವಲ್ಪ ಪೋಲಿಯೋ ಹಾಕೋ ಡೇಟ್ ಬಂದಿತ್ತಲ್ಲ ಆವಾಗಿಂದ ಡೇ ಸ್ಟಾರ್ಟ್ ಮಾಡಿದ್ದು. ಬಟ್ ಟಿಲ್ ಡೇಟ್ ಐ ಆಮ್ ನಾಟ್ ಅಪ್ಲೋಡಿಂಗ್ ಒನ್ ಸಿಂಗಲ್ ವಿಡಿಯೋ ಲಾಂಗ್ ಫಾರ್ಮ್ಯಾಟ್ದು. ಚರಿನ ಸ್ಕೂಲ್ಗೆ ಪಪ್ಪ ರೆಡಿ ಮಾಡಿರೋದು ಈ ಥರ. ಹೆಂಗೆ ಕಾಣ್ತಿ? ಚೆನ್ನಾಗಿತ್ತಾ? ಚೆನ್ನಾಗೈತೆ ಅಂತ ಅವ್ರು ಸಲಗ ಹಚ್ಕೊಂಡ್ ಬಂದಿರ್ತಾರೆ. ನಡ್ರಾಕ ಒಂದು ಸ್ವಲ್ಪ ದೊಡ್ಡದು ಮಾಡಿರ್ತಾರ. ಸುತ್ತಲೂ ಬೆಲ್ಲ ಕಲರ್ ಹಚ್ಚಿರ್ತಾರ. ಹಾಂ ಅದೆಲ್ಲ ಕ್ರೀಮ್ ಹಚ್ಚಲಿ ಪೌಡ್ರ್ ಅಷ್ಟು ಹಚ್ಕೊಳ್ಳಿ. ಕೆಳಗೆ ಮಾಡು ಕೆಳಗೆ. ತಮಟೆ ಸೌಂಡಿಗೆ ಎಲ್ಲರೂ ಹೊರಗೆ ಬಂದರು. ಆಕೆ ಆಗೆಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಶಿವಶಂಕರ ಸೊ ನನಗೆ ವಿಡಿಯೋ ಯಾವತ್ತೂ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿಲ್ಲ. 3 ಡೇಸಿಂದ ಸ್ಟಾರ್ಟ್ ಮಾಡಿದ್ದು ಬಟ್ ಕಂಟಿನ್ಯೂ ಆಗಲಿಲ್ಲ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗೋಣ ಅಂತ ಸೊ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಇದೆಲ್ಲ ಕಂಟಿನ್ಯೂ ಆಗಿ ಅರಮನೆ ಮತ್ತು ಮೈಸೂರದ್ದು ಸುತ್ತಮುತ್ತಲ ಪ್ಲೇಸ್ ಇರುತ್ತೆ. ಸೊ ಹೋಗ್ತಾ ಒಂದವೇ ಬಿಡದಿಲ್ಲ ಇಡ್ಲಿ ತಿನ್ಕೊಂಡು ತಟ್ಟೆ ಇಡ್ಲಿ ತಿನ್ಕೊಂಡು ಸ್ಟಾರ್ಟೆಡ್ ಜರ್ನಿ. ನನಗೆ ಈ ಥರ ಇಡ್ಲಿ ಇಷ್ಟ ಆಗಲ್ಲ. ಲೈಕ್ ಬಿಡದಿ ತಟ್ಟೆ ಇಡ್ಲಿ ಅಂತ ಎಲ್ಲರೂ ಎಷ್ಟು ಕ್ರೇಜಿಯಾಗಿ ಹೇಳ್ತಾರೆ ಬಟ್ ನಂಗೆ ಇಷ್ಟ ಆಗಲ್ಲ. ಸಮೋ ತಿಂತೀನಿ ಬಟ್ ನಾಟ್ ಇಷ್ಟಪಟ್ಕೊಂಡು ಹಿಟ್ಟಲ್ಲಿ ಮಾಡಿರೋದಮ್ಮ. ಬೇಳೆ ಗಿಡ ಏನೋ ಹಾಕಿಲ್ಲ ಅವರು. ಬಜ್ಜಿ ಹಿಟ್ಟಲ್ಲಿ ಇದು ಒಂದು ಅನ್ನನೂ ಜಾಸ್ತಿ ಹೋಗ್ತೈತೆ, ಒಂದು ರೊಟ್ಟಿನೂ ಜಾಸ್ತಿ ಹೋಗ್ತೈತೆ. ಆಮೇಲೆ ಬಜ್ಜಿಗೂ ಮಾಡ್ತೇವೆ, ದೋಸೆ ಪಡ್ಡು ಚೆನ್ನಾಗಿಲ್ಲ ಅಂತ ಮಾಡೋದಿಲ್ಲ. ಒಳಗಡೆ ಮೆತ್ತನೆ ಹಸಿ ಹಂಗೆ ಐತೆ. ಹಾಂ
ಇಲ್ಲ ಅಲ್ಲಿ ವೈಟ್ ಕಾಡ್ತೀನಿ ಗೋಲ್ಡ್ ಕಲರ್ ಹಾಕ್ತಾರೆ. मम्मी को पहले उतरो ಏ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಇಲ್ಲಿ ಇದೆ ಕಟ್ಟಿಗೆ ಬಚ್ಚಿನಕೆಲ್ಲ ಇದಾವೆ ಅಲ್ಲೂ ನೋಡಿ ದೊಡ್ಡದೈತಿ ಹಾಂ ಮುದ್ದೆನ ಪ್ಲೇಟ್ ಮೇಲೆ ಕಟ್ ನಮ್ಮ ಮನ್ಯಾಗ ಒಂದು ಐತಲ್ಲ ಅದು ಹುರ್ಕಾ ಬರ್ಕ ಐತಿ ಕಚ್ 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 ಅನ್ನೋ ಸರಿನೂ ಇಲ್ಲ ನೈಸ್ ಇರ್ಬೇಕು ಇದೇ ಇಲ್ಲಿ ಹಾಕೋತಲ್ಲ ಗ್ಯಾಪ್ ಹಾಕೋದು ಮನ್ಯಾಗ ಒಂದು ಹಾಕೋ ದೃಷ್ಟಿಗಿದೆ ಅಂತ ಇದನ್ನ ಇದನ್ನ ದೃಷ್ಟಿದು ಹಾಂ ನಿಂತ್ಕೊಳ್ಳೋ ಇಲ್ಲೇ ಓಯ್ ಬಾಗ್ಲ ಹಾಕಿದ್ರೆ ಕಷ್ಟ ನಡಿಯಮ್ಮ ಹ್ಞೂ ಕ್ಯೂ ಭಾಳದ ಎಷ್ಟು ಲೈನ್ ಇದೆ 4 ಲೈನು ಆಚೆನೇ 4 ಲೈನ್ ಅಮ್ಮ ಅಮ್ಮ ಹಾಂ ಹಾಂ ಎಲ್ಲಿ ಕೊಡ್ಬೇಕು ದುಡ್ಡನ್ನ ಹಾಕ್ಬಿಟ್ಲಾ ಇಳಿ ಕೆಳಗೆ ಕ್ಯೂ ನೋಡಿ ಹಿಂದೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಲ್ಲ ಸೊ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋದ್ವಿ ಬಟ್ ಸ್ಪೆಷಲ್ ಎಂಟ್ರಿದು ಗೊತ್ತಿರಲಿಲ್ಲ ನಮಗೇನೋ 50 ರೂಪೀಸ್ ಕೊಟ್ಟರೆ ಡೈರೆಕ್ಟ್ ಲೈಕ್ ಸೊ ಅಂದರೆ ಗೇಟ್ವರೆಗೂ ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ ಡೋರ್ ಇರುತ್ತಲ್ವ ಅಲ್ಲಿವರೆಗೂ ಬಿಡ್ತಾರೆ ಅಂತ ಲಾಸ್ಟಲ್ಲಿ ಅಮ್ಮ ಹೇಳಿದರು ಆವಾಗ ಗೊತ್ತಾಯಿತು ಸೊ 1-2 ಅವರ್ಸ್ ನಾವು ಲೆಸ್ ಮಾಡ್ಬೋದಿತ್ತು ಕ್ಯೂವಲ್ಲಿ ನಿಂತ್ಕೊಳ್ಳೋ ಬದಲಿ ಅಂತ ಅದು ಅನ್ನಿಸ್ತು ಬಟ್ ಇಟ್ಸ್ ಓಕೆ ದರ್ಶನಕ್ಕೆ ಹೆಂಗೆ ಹೋದ್ರೂ ಒಳ್ಳೇದೇ ಅಂದ್ಕೊಂಡು ಬಂದ್ವಿ ಕಾಯ್ದುಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಆಫ್ಟರ್ ದಟ್ ದರ್ಶನ ಅವ್ರೇನೋ ಡಿಸ್ಕಷನ್ ಮಾಡ್ತಿದ್ರು ಹಾಗೆ ವಿಡಿಯೋಸ್ ತೊಗೊಂಡಿರೋದಕ್ಕೆ ದಟ್ ಎಲ್ಲನೂ ವಿಡಿಯೋ ಹಾಕಬೇಡ ನೀನು ಅಂತ ನಮ್ಮ ಅಮ್ಮ ಇದು ಮಾಡ್ತಾಯಿದ್ರು ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಾಯಿತು ಸರಿ ಇಲ್ಲಿ ಸರಿಮ್ಮ ಇಲ್ಲಿ ಸರಿ ಇಲ್ಲಿ ಮಗನ ಸರಿ ಇಲ್ಲಿ ನೋಡು ಸರಿ ಏನಪ್ಪ
ದಿಸ್ ಇಸ್ ದ ವಿಡಿಯೋ. ನಾನು ನೆಕ್ಸ್ಟ್ ಅರಮನೆಗೆ ಹೋಗೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ, ಯಾಕಂದರೆ ಲಾಂಗ್ ಫಾರ್ಮ್ಯಾಟ್ ಆಗಿಬಿಟ್ರೆ ನೋಡೋಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ಶಾರ್ಟ್ಸ್ ತೊಗೊಂಡಿದ್ದೀವಿ, ಸೊ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಜರ್ನಿದೆಲ್ಲ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಸೊ ವೇಟ್ ಆ್ಯಂಡ್ ಸಿ ದ ನೆಕ್ಸ್ಟ್ ಬ್ಲಾಗ್.